ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಒಳಗಡೆ ನಮ್ಮ ಯಶ್ ಬಾಸ್ ಅವ್ರದ್ದು ಒಂದು ಫೋಟೋ ಇದೆ. ಸೊ ಆ ಒಂದು ಫೋಟೋಲಿಂದ ನೀವು ಈ ರೀತಿಯಾದಂಥ ಫೋಟೋಸ್ನ ನೀವು ಎಡಿಟ್ ಮಾಡ್ಬೋದು, ಅಂದರೆ ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿ ಇದಷ್ಟಲ್ಲದೆ ಮತ್ತು ಇನ್ನೂ ಒಂದು ಕೂಡ ಅಂದರೆ ಈ ರೀತಿ ಕೂಡ ನೀವು ಎಡಿಟ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಫೋಟೋಸ್ ನಿಮಗೆ ಇನ್ಸ್ಟಾಗ್ರಾಮ್ ಒಳಗಡೆ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸ್ಟೋರಿಯಲ್ಲಿ ಆಗಿರ್ಬೋದು ಅಥವಾ ರೀಲ್ಸಲ್ಲಿ ಆಗಿರ್ಬೋದು ಅಥವಾ ಡಿ ಪಿಯಲ್ಲಿ. ಸೊ ಇವು ಎಲ್ಲದರಲ್ಲೂ ಕೂಡ ನಿಮಗೆ ಈ ಒಂದು ಫೋಟೋಸ್ ಅನ್ನೋದು ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ. ಸೊ ಇದೇ ಥರ ನೀವು ಇಲ್ಲಿ ನಾನು ಯಶ್ ಬಾಸ್ ಅವ್ರದ್ದು ಒಂದು ಫೋಟೋಸ್ ಹಾಕಿದ್ದೀನಲ್ಲ, ಸೊ ಇಲ್ಲಿ ನಿಮ್ಮ ಒಂದು ಫೋಟೋಸ್ನ ಕೂಡ ನೀವು ಹಾಕ್ಬೋದು. ಸೊ ಅದನ್ನು ನೀವು ಯಾವ ರೀತಿ ಹಾಕಬೇಕಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಾ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಯಶ್ ಬಾಸ್ ಅವರ ಒಂದು ಫೋಟೋ ಇತ್ತಲ್ಲ, ಸೊ ನೀವು ಯಾವ ರೀತಿ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನೋದು ಬೇಕಾಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಯಾವುದು ಅಂದರೆ, ಸೊ ಇಲ್ಲಿ ನೀವು ಪ್ಲೇಸ್ಟೋರ್ ಒಳಗಡೆ ಹೋಗಬೇಕಾಗುತ್ತೆ. ಹೋಗಿದ್ದಾದ್ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಮೇಲ್ಗಡೆ ಮತ್ತೆ ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡ್ಬೇಕಂದ್ರೆ ಜಿಮಿನಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಜಿಮಿನಿ. ಸೊ ನೋಡ್ತಾ ಇರ್ಬೋದು ಜಿಮಿನಿ ಅಂತ ಮೇಲ್ಗಡೆ ಬಂತಲ್ವ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಗೂಗಲ್ ಜಿಮಿನಿ ಅಂತ ಒಂದು ಅಪ್ಲಿಕೇಶನ್ ಬಂದೈತಲ್ವ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ನೋಡಿ. ಸೊ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಅದು ಇನ್ಸ್ಟಾಲ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಅಂದರೆ ಆ ಒಂದು ಆ್ಯಪ್ ಅನ್ನೋದು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಆಗಿರುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಅಂತೆ ಬಂತು ಅಲ್ವಾ. ಸೊ ಇವಾಗ ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಸೊ ನಿಮಗೆ ಲಾಗಿನ್ ಆಪ್ಷನ್ ಬರುತ್ತೆ. ಸೊ ಅಂದರೆ ನಿಮ್ಮ ಜಿಮೇಲ್ಸ್ ಅನ್ನೋದು ಬರುತ್ತೆ. ಸೊ ನೀವು ಜಿಮೇಲ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಬೇಕು. ಸೊ ಓಪನ್ ಆದಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಐಕನ್ ಕಾಣಿಸುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಗ್ಯಾಲರಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಈ ಗ್ಯಾಲರಿ ಅಂತ ಕಾಣಿಸೋದಿಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಯಶ್ ಬಾಸ್ ಅವರ ಒಂದು ಫೋಟೋಸ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಫೋಟೋಸ್ನ ಹಾಕಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಂದರೆ ಫುಲ್ ಇರೋ ಫೋಟೋಸ್ನ ನೀವು ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ನಾನಿವಾಗ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಫೋಟೋ ಬಂದಿದೆ. ಸೊ ಫೋಟೋ ಬಂದಿದ್ದ ಮೇಲೆ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಒಂದು ಪ್ರಾಂಪ್ಟ್ನ ಹಾಕಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ಒಂದು ಟೈಪಿಂಗನ್ನು ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ. ಸೊ ಈ ಒಂದು ಪ್ರಾಂಪ್ಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕೋದಿಲ್ಲ, ಬದಲಾಗಿ ನಿಮಗೆ ಕಾಮೆಂಟ್ ಬಾಕ್ಸ್ ಒಳಗಡೆ ನಾನು ಈ ಒಂದು ಪ್ರಾಂಪ್ಟನ್ನ ನಾನು ನಿಮಗೆ ಪಿನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಈ ಒಂದು ಪ್ರಾಂಪ್ಟನ್ನ ನೀವು ಯೂಸ್ನ ಮಾಡ್ಕೊಳ್ಬೋದು. ಸೊ ಇವಾಗ ಈ ಪ್ರಾಂಪ್ಟನ್ನ ಇಲ್ಲಿ ಹಾಕಿದ್ದಾದಮೇಲೆ ಸೊ ಇಲ್ಲಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ನ ಕೂಡ ನೀವು ತೊಗೊಳ್ಬೋದು. ಸೊ ನೋಡ್ತಾ ಇರ್ಬೋದು ಈ ಒಂದು ಸ್ಕ್ರೀನ್ಶಾಟ್ನ ನೀವು ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಟೆಕ್ಸ್ಟ್ನ ನೀವು ಕಾಪಿ ಮಾಡ್ಕೊಳ್ಬೋದು. ಸೊ ಇವಾಗ ಇಲ್ಲಿ ಸೆಂಡ್ ಅಂತ ಒಂದು ಆಪ್ಷನ್ ಬಂದೈತೆ ನೋಡಿ. ಸೊ ಇಲ್ಲಿ ಸೆಂಡ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೆಂಡ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಎ ಸೆಕೆಂಡ್ ಅಂತ ಬಂದೈತಲ್ಲ. ಸೊ ನಿಮ್ಮ ಇಮೇಜ್ ಅನ್ನೋದು ಇವಾಗ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಜನ್ರೇಟ್ ಆದಮೇಲೆ ಏನೈತೆ ನಿಮಗೆ ಒಂದು ಫೋಟೋಸ್ ಅನ್ನೋದು ಜನ್ರೇಟ್ ಮಾಡಿ ಕೊಡುತ್ತೆ. ಅಂದರೆ ಗೂಗಲ್ ಜೆಮಿನಿ ನೀವೇನು ಎಡಿಟ್ ಮಾಡೋ ಹಾಗಿಲ್ಲ, ಬರೀ ಜಸ್ಟ್ ನೀವು ಈ ಥರ ಒಂದು ಪ್ರಾಂಪ್ಟ್ನ ಹಾಕಿದರೆ ಸಾಕು ನಿಮಗೆ ಜನ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಂದರೆ ನಿಮಗೆ ಜನ್ರೇಟ್ ಆಗುತ್ತೆ ಫೋಟೋಸು. ಸೊ ನೋಡ್ತಾ ಇರ್ಬೋದು ಇವಾಗ ನಿಮ್ಮ ಫೋಟೋ ಅನ್ನೋದು ಯಾವ ರೀತಿ ಜನ್ರೇಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಫೋಟೋಸ್ ಅನ್ನೋದು ಜನ್ರೇಟ್ ಆಗಿರುತ್ತೆ. ಸೊ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಫೋಟೋಸ್ನ ನೀವು ಜನ್ರೇಟ್ ಮಾಡ್ಬೋದು. ಅದು ಫ್ರೀಯಾಗಿಯೇ ನೀವು ಇಲ್ಲಿ ಜನ್ರೇಟ್ನ ಮಾಡ್ಬೋದು. ಸೊ ಇವಾಗ ಮತ್ತೆ ನಾವು ಬೇರೆ ಒಂದು ಪ್ರಾಂಪ್ಟ್ನ ಹಾಕಿಬಿಟ್ಟು ಇಮೇಜ್ನ ಜನ್ರೇಟ್ ಮಾಡೋಣ. ಸೊ ಮತ್ತೆ ನಾವು ಪ್ರಾಂಪ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಮತ್ತೆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ಮತ್ತೆ ಇಲ್ಲಿ ಒಂದು ಪ್ರಾಂಪ್ಟ್ನ ಹಾಕೋಣ ನಾವು. ಸೊ ನೋಡ್ತಾ ಇರ್ಬೋದು ಇವಾಗ ಪ್ರಾಂಪ್ಟ್ನ ಕಾಪಿ ಮಾಡಿದ್ದೀನಿ. ಸೊ ಇಲ್ಲಿ ಮತ್ತೆ ಸೆಂಡ್ ಮೇಲೆ ನಾನು ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಒಂದು ಫೋಟೋಸ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಎ ಸೆಕೆಂಡ್ ಅಂತ ಬಂದಿದೆಯಲ್ಲ. ಸೊ ಇವಾಗ ನಿಮ್ಮ ಫೋಟೋಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಸೊ ಕ್ರಿಯೇಟ್ ಆದಮೇಲೆ ಏನೈತೆ ಆವಾಗಲೇ ನಿಮಗೆ ತೋರಿಸಿದ್ನೆಲ್ಲ ಜನ್ರೇಟ್ ಆಗಿರೋದು. ಸೊ ಅದೇ ರೀತಿಯಾಗಿ ನಿಮಗೆ ಜನ್ರೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫೋಟೋಸ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಫೋಟೋ ಬಂದಿದೆ ಅಂತಂದು ಹೇಳ್ಬಿಟ್ಟು. ಸೊ ಈ ಒಂದು ಅಪ್ಲಿಕೇಶನ್ ಒಳಗಡೆ ನೀವು ಈ ರೀತಿಯಾಗಿ ಪ್ರಾಂಪ್ಟ್ನ ಹಾಕಿಬಿಟ್ಟು ಜನ್ರೇಟ್ ಮಾಡ್ಬೋದು. ಸೊ ಇದನ್ನು ನೀವು ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಸೇವ್ ಅಂತ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡಿಂಗ್ ಫುಲ್ ಸೈಜ್ ಅಂತ ಬಂದಿದೆಯಲ್ವ. ಸೊ ನಿಮ್ಮ ಫೋಟೋಸ್ ಅನ್ನೋದು ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ಆವಾಗಲೇ ಹೇಳಿರೋ ಹಾಗೆ ಈ ಒಂದು ಪ್ರಾಂಪ್ಟ್ನ ನಾನು ನಿಮಗೆ ಕಾಮೆಂಟ್ ಬಾಕ್ಸ್ ಒಳಗಡೆ ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ನಿಮ್ಗೇನಾದರೂ ಈ ಒಂದು ಇಮೇಜ್ ಏನಾದರೂ ಇಷ್ಟ ಆಗಿದ್ರೆ ಸೊ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ ಸೇಮ್ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಇಮೇಜ್ನ ಹಾಕಿಬಿಟ್ಟು ಜನ್ರೇಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್
ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.